ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಇದಕ್ಕೆ ಮುಂಚೆ ಒಂದು ವಿಡಿಯೋದಲ್ಲಿ ಕೂದಲೆಲ್ಲ ಬಿಟ್ಕೊಂಡು ಬಂದರೆ ತಲೆನೋವು ಬರುತ್ತೆ ಅಂತೆಲ್ಲ ಹೇಳಿದ್ನಲ್ಲ. ಬಾಣಂತಿಯರ ಹಾಸ್ಪಿಟ್ಲಿಂದ ಬರ್ಬೇಕಾದ್ರೆ, ಮನೆಗೆ ಬರ್ಬೇಕಾದ್ರೆ ಕಿವಿ ಕಾಟನ್ ಇಟ್ಕೊಂಡ್ರೆಲ್ಲ ಕೂದಲು ಬಿಟ್ಕೊಂಡು ಬಂದಿರ್ತಾರೆ ಅಂತ. ನಾವು ನಾವು ಮನೆಯಿಂದ ಬಾಗಿಲಿಂದ ಹೊರಗಡೆ ಹೊರಡಬೇಕಾದ್ರೇ ಜುಟ್ಟು ಕಟ್ಕೊಂಡು ಹೋಗಬೇಕು ಅಂತ ಪದ್ಧತಿ ಇರೋದು. ಅಂದರೆ ಏನಕ್ಕೆ ಅಂತ ಹೇಳ್ತೀನಿ. ತಲೆ ಬಿಟ್ಕೊಂಡು ಹೋಗಬಾರ್ದು, ಗಂಟು ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ಜಡೆ ಹಾಕ್ಕೊಂಡು ಹೋಗಬೇಕು. ಬಾಣಂತಿಯರು ಮತ್ತು ಹೊರಗಡೆ ಹೋಗಬೇಕಾದ್ರೆ ಒತ್ಕೊಂಡು ಹೋಗಬೇಕು, ಸ್ವೆಟ್ರ್ ಹಾಕ್ಕೊಂಡು ಹೋಗಬೇಕು ಅಂತಂದರೆ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ ಅಂತ. ಈಗ ಹಾಸ್ಪಿಟ್ಲಲ್ಲಿ ನೀವೇ ನೋಡಿದ್ದೀರ ವಾತಾವರಣಗಳು ಹೇಗಿರುತ್ತೆ ಅಂತ. ನೆಗೆಟಿವ್ ಎನರ್ಜೀಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಅದು ಬೇಗ ನಮ್ಮ ಶರೀರಕ್ಕೆ ಹೊಕ್ಕೊಂಬಿಡುತ್ತೆ. ಕೆಲವ್ರಿಗೆ ನಂಬಿಕೆ ಇರೋದಿಲ್ಲ, ನೆಗೆಟಿವ್ ಎನರ್ಜೀಸ್ ಏನಿಲ್ಲ, ಇವರೆಲ್ಲ ಸುಮ್ಮನೆ ಹೇಳ್ತಿರೋದು ಬೋಗಸ್ ಅಂತ. ನಾನು ಇದನ್ನು ಪೂರ್ವಜನ್ಮ ಪುನರ್ಜನ್ಮದೆಲ್ಲ ಮಾಡಬೇಕಾದ್ರೆ ಸುಮಾರು ನೋಡಿದ್ದೀನಿ. ಈ ಥರ ನೆಗೆಟಿವ್ಸ್ ಎನರ್ಜೀಸು ಸೇರಿಕೊಂಡಿರೋದು ಬಾಡಿನಲ್ಲಿ. ಅದನ್ನು ಹೇಗೆ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಆ ಸನ್ನಿ ಅಂತ ಹೇಳ್ತಾರಲ್ಲ, ಅದೇ ಥರನೇ ಈ ಸನ್ನಿ ಅಂತ ಹೇಳ್ತಾರೆ ಈ ಹಳ್ಳಿಗಳ ಕಡೆ. ಅದೇ ಇದು ಎಫೆಕ್ಟ್ ಆಗೋದು ನಿಮಗೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೆ ಕೆರೆ ಹತ್ರ ಹೋಗಬಾರ್ದು, ಕಟ್ಟೆ ಹತ್ರ ಹೋಗಬಾರ್ದು, ಬಸರಿದಿರು, ಬಾಣಂತಿರು ಅಂತೆಲ್ಲ ಹೇಳೋದು ಇದೇ ಉದ್ದೇಶದಿಂದ. ಅದೇನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಸೇರಿಕೊಂಡಾಗ ಏನಾಗುತ್ತೆ, ಕೆಲವರಿಗೆ ಮೈ ಇನ್ನೂ ಊತ ಬರುತ್ತೆ. ಯಾವ್ಯಾವ ಥರ ನೆಗೆಟಿವ್ ಎನರ್ಜೀಸ್ ಇರುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಶರೀರದಲ್ಲಿ ಕೆಲವೆಲ್ಲ ಸುಮ್ಮನೆ ಇರುತ್ತೆ, ಕೆಲವೆಲ್ಲ ಆಡಿಸ್ತಾ ಇರುತ್ತೆ. ಏನಕ್ಕೆ ಹಿಂಗೆ ಆಡ್ತಿದ್ದಾರೆ, ಏನಕ್ಕೆ ಹಿಂಗೆ ಕಿರ್ಚಾಡ್ತಿದ್ದಾಳೆ, ಏನಕ್ಕೆ ಡಿಪ್ರೆಷನಲ್ಲಿದ್ದಾಳೆ ಅಂತ ನೀವು ಅಂದ್ಕೊಳ್ತಿದ್ದೀರಾ. ಅದು ಕೆಲವು ಸಲ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೊಡೋದಿಲ್ಲ. ಅದು ಆಗಿರೋದೇ ಒಂದು, ಮಾಡ್ತಿರೋದೇ ಒಂದು, ಈ ಥರ ಹೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ನಾನು ಹೊರಗಡೆ ಹೋಗಬೇಕಾದ್ರೆ ಕೂದಲೆಲ್ಲ ಬಿಟ್ಕೊಂಡು ಹೋಗಬಾರ್ದು. ಎಸ್ಪೆಷಲಿ ಬಾಣಂತಿಯರು, ಬಸರಿದಿರು ಆದಷ್ಟು ಕೇರ್ ತಗೊಳ್ಳಿ. ಜಡೆ ಹಾಕ್ಕೊಳ್ಳೋದು, ಗಂಟು ಹಾಕ್ಕೊಳ್ಳೋದು, ಈ ಥರನೇ ಮಾಡಿ. ಈ ಥರ ಎಲ್ಲ ಮಾಡಿದಾಗ ನಿಮಗೆ ಆರೋಗ್ಯ ಸಿಗುತ್ತೆ. ಮತ್ತು ಬೆಚ್ಚಗಿರ್ಬೇಕು, ಆದಷ್ಟು ಸ್ವೆಟ್ರ್ ಹಾಕ್ಕೋಬೇಕು, ಸಾಕ್ಸ್ ಹಾಕ್ಕೋಬೇಕು. ಈ ಥರ ಎಲ್ಲ 1-2 ತಿಂಗಳು ಮಾಡಿದ್ರೂ ಸಾಕು ನಿಮಗೆ. ಅದು ತುಂಬ ಬೆನಿಫಿಟ್ ಸಿಗುತ್ತೆ. ನಂತರ ನೀವು ಅನುಭವಿಸೋದನ್ನು 1-2 ತಿಂಗಳು ಆದಷ್ಟು ಇದನ್ನು ತೊಗೊಂಡ್ರೆ, ಪ್ರಿಕಾಷನ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ನಮಗೆ ಕೂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ, ಮಲಕ್ಕೊಡಿ, ಬೆನ್ನು ನೋವಾಗುತ್ತೆ, ಆಮೇಲೆ ನಂತರ ಅಂತ ಹೇಳೋರು. ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ಇವಾಗ ನನಗೆ ಅರ್ಥ ಆಗುತ್ತೆ. ನಮ್ಮಮ್ಮ ಏನಕ್ಕೆ ಹೇಳ್ತಾಯಿದ್ರು, ಜಾಸ್ತಿ ಹೊತ್ತು ಕೂತ್ಕೋಬಾರ್ದು, ಆಮೇಲೆ ಸೂಜಿ ದರ ಕೊಡ್ತಿರಲಿಲ್ಲ, ಬುಕ್ ಓದೋಕ್ಕೆ ಬಿಡ್ತಾ ಇರಲಿಲ್ಲ. ಓದಬೇಡಿ, ಇವಾಗ 1-2 ತಿಂಗಳು ಆದಮೇಲೆ ಓದ್ಕೊಡಿವ್ರಂತೆ ಅಂತ ಹೇಳೋರು. ಅಂದರೆ ಇಡೀ ಶರೀರ ಎಲ್ಲ ಪ್ರತಿಯೊಂದು ಭಾಗನೂ ತುಂಬ ಸೆನ್ಸಿಟಿವ್ ಇರುತ್ತೆ, ನರಗಳು, ಮಾಂಸಖಂಡಗಳೆಲ್ಲ. ಅವಾಗ ನಾವು ತುಂಬ ರಿಲ್ಯಾಕ್ಸ್ ಮಾಡಬೇಕು. ಆ ದೃಷ್ಟಿಯಿಂದ ಹೇಳ್ತಾಯಿದ್ರು ಅವರು. ಇದರಲ್ಲಿ ಇನ್ನೂ ಹೇಳೋದಿದೆ ಟಿಪ್ಸ್ಗಳು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಏನೇನೋ ನಾವು ಪ್ರಿಕಾಷನ್ಸ್ ತೊಗೊಂಡ್ರೆ ನಮ್ಗೆ ಆರೋಗ್ಯ ಸಿಗುತ್ತೆ ಅಂತ. ಇದು ಇಷ್ಟ ಇರೋರು ತೊಗೋಬೋದು, ಬೇಡ ಅನ್ನೋರು ಬಿಡ್ಬೋದು. ನನಗೇನು ಗೊತ್ತಿದೆ, ಒಳ್ಳೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇದನ್ನೆಲ್ಲರೂ ಉಪಯೋಗ ಪಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ನಮಸ್ತೆ.